ಇನ್ನೊಂದು ರಿವೀಲ್ ಮಾಡಿದ್ರು ಮೇಡಮ್, ಏನಂದರೆ ನೀವು ಸಿನಿಮಾದಲ್ಲಿ ಮಾಡ್ತಿದ್ದೀರಂತ, ಈ ಸಿನಿಮಾದಲ್ಲಿ ಆ್ಯಕ್ಟಿಂಗು. ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ ಬೇರೆ. ಓಕೆ, ಯಾವ್ದ್ರಲ್ಲಿ ಮಾಡ್ತಾರೆ ಸರ್? ಬೇರೆದ್ರಲ್ಲಿ ಬೇರೆ ರಕ್ಕಸಪುರದಲ್ಲಿ ನಾನು ಮತ್ತು ರಾಜ್ಬಿ ಶೆಟ್ಟಿ ಅವರು ಮಾಡಿದ್ವಿ. ಆಮೇಲೆ ಸೂರ್ಯಣ್ಣ ಅಂತ ಒಂದು ಎಲ್ಲ ಪೊಲೀಸೇ. ಓಕೆ, ಕಳ್ಳನ ಪಾತ್ರನೂ ಮಾಡಬೇಕು ಅಂತ ಆಸೆ ಇದೆ. ಬರೀ ಪೊಲೀಸೇ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಸರ್. ಸರ್, ನೀವು ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಿಮಗೆ ಕತೆಗಳ ವಯಸ್ಸಲ್ಲಿ ಯಾವ ಥರ ಮಾಡಬೇಕಂತ ಇಂಡಸ್ಟ್ರಿಯಲ್ಲಿ ಇಷ್ಟ ಸರ್ ನಿಮಗೆ? ಅಲ್ಲ, ನಾನೇ ಸುಮಾರು ಪುಸ್ತಕದಲ್ಲಿ ಕಥೆಗಳು ಬರೆದಿದ್ದೀನಿ. ಅವೊಂದು 7-8 ಪಿಕ್ಚರ್ಗಳು ಆಗ್ತಾ ಇದ್ದೇವೆ ಇವಾಗ. ನನ್ನ ಪುಸ್ತಕ ಏನು ಬರೆದಿದ್ದೀನಲ್ಲ, ಪುಸ್ತಕದಲ್ಲಿರೋ ಕಥೆಗಳೀಗ ಒಂದು 8 ಪಿಕ್ಚರ್ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ತಮಿಳು, ತೆಲುಗು, ಮಲಯಾಳಂ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಭಾಷೆಗಳಲ್ಲೂ. ನನ್ನ ಲೆಕ್ಕ ಈ ವರ್ಷದಲ್ಲಿ ಎಲ್ಲ ರಿಲೀಸ್ ಆಗ್ಬೋದು ಅವಲ್ಲ. ನಮ್ಮಲ್ಲೂ ಕನ್ನಡದಲ್ಲೂ ಒಂದು 4 ಮಾಡಿದೆ ಸರ್. ಸರ್, ನಿಮ್ಮ ಇಂಟರ್ವ್ಯೂಸ್ ಎಲ್ಲ ಮೀಮ್ಸ್ ಥರ ವೈರಲ್ ಆಗ್ತಾ ಇರುತ್ತೆ, ನಿಮ್ಗೇನು ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ? ಅಲ್ಲ, ಎಲ್ಲೆಲ್ಲ ಬೇಕಿತ್ತು ಎಲ್ಲೆಲ್ಲ ಪ್ಯಾಚ್ ಮಾಡಿಬಿಡ್ತಾರೆ. ಯಾವ್ದಾವುದು ಎಡಿಟರ್ಗಳು ಪ್ರಾಬ್ಲಮ್ಮು. ಅದು ಮಾಡಲಿ, ಮಾಡೋದ್ರಲ್ಲೇ ಸಮಸ್ಯೆ ಏನಿಲ್ಲ. ಬಟ್ ಯಾವುದು ಕಿತ್ತೋದ್ಕೆಲ್ಲ ಹಾಕ್ಬಿಡ್ತಾರೆ. ನಾನೇ ಹಾಕಿದೆ ಸರ್, ಒಂದು ಚೆನ್ನಾಗಿತ್ತು. ಇಲ್ಲೇ ಇದೆ ನೋಡಿ ಸರ್, ಹುಡುಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.